ಆ್ಯಕ್ಚುಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಈಗ DRO ಚಾರಿಟಬಲ್ ಟ್ರಸ್ಟ್ ಅಂದ್ಬಿಟ್ಟು ಒಂದು ಓಪನ್ ಮಾಡಿದ್ದಾರೆ. ನಮ್ಮ ಹಿರಿಯವರೆಲ್ಲ ಅಂದರೆ ಅವ್ರು ಬಂದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅವ್ರ ತಂದೆಗಳೆಲ್ಲ ಕೆಲಸ ಮಾಡಿರೋದು. ನಮ್ಮ ತಂದೆ ಮತ್ತು ಇಲ್ಲಿ ಎಷ್ಟು ಜನ ನಿಂತಾರೋ ಅವ್ರ ತಂದೆಗಳೆಲ್ಲ ಪೊಲೀಸಲ್ಲಿದ್ದರು. ಈಗ ನಾವುಗಳೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು, ಕೆಲವರೆಲ್ಲ ಇಂಜಿನಿಯರ್ಸು, ಕೆಲವರೆಲ್ಲ ಡಾಕ್ಟರ್ಸು, ಕೆಲವರೆಲ್ಲ ಬಿಸ್ನೆಸ್ ಮ್ಯಾನ್ಸು, ಕೆಲವರೆಲ್ಲ ಬಿಲ್ಡರ್ಸು ಇದೆಲ್ಲ ಆಗಿದ್ದಾರೆ. ಈಗ ಇದು 1973, ಫಾರ್ ಎಕ್ಸಾಂಪಲ್ ನಂದು 1973 ನಾವು ಹುಟ್ಟಿರೋದು. ಆವಾಗಿಂದ ಬಂದಿರೋ ಮಕ್ಕಳೆಲ್ಲ ಇಲ್ಲಿ ನಮಗಿಂತ ಸೀನಿಯರ್ಸ್ ಇದ್ದಾರೆ, ಎಲ್ಲ ಸೇರಿದ್ದಾರೆ. ಸೊ KGFಗೆ ಒಂದು ಒಳ್ಳೆಯ ಹೆಸರು ತರಬೇಕು, ಒಂದು ಒಳ್ಳೆಯದನ್ನು ಮಾಡಬೇಕು ಅಂದ್ಬಿಟ್ಟು ಒಂದು ಇದು ಟ್ರಸ್ಟ್ ಮಾಡಿದ್ದಾರೆ. ಈ ಟ್ರಸ್ಟಿಂದ ಈಗ ಮುಂದೆ ಬರೋ ಕಾರ್ಯಕ್ರಮಗಳು ತುಂಬ ಮಾಡೋದಿದೆ. KGFಲ್ಲಿ ಸುಮಾರು ಜಾಗದಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಮಾಡೋದಿದೆ. ಮತ್ತು ಸುಮಾರು ಸ್ಲಮ್ ಏರಿಯಾಗಳೆಲ್ಲ ಬಂದು ನಮ್ಮ ರೋಟ್ರಿ ಕ್ಲಬ್ಬಿಂದ ತುಂಬ ಬುಕ್ಸ್ ಎಲ್ಲ ಕೊಡೋಕ್ಕೆ ಎಲ್ಲ ಮಾತುಕತೆ ಹಾಕಿದೆ ಈಗ. ಸೊ ಇವತ್ತು ಈ ಟ್ರಸ್ಟ್ ಓಪನಿಂಗು ಈ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಂದ್ಬಿಟ್ಟು ಎಲ್ಲ ಡಿಸ್ಟಿಕ್ಸಲ್ಲಿದೆ. ದಿಸ್ ಇಸ್ ದ ಫಸ್ಟ್ ಹಿಸ್ಟ್ರಿಯಲ್ಲಿ ಈ ಟ್ರಸ್ಟ್ ಓಪನ್ ಮಾಡಿರೋದು. ನಮ್ಮ ಪೊಲೀಸ್ ಅವ್ರ ಮಕ್ಕಳು ಸೇರಿಕೊಂಡು ಈ ಟ್ರಸ್ಟ್ ಓಪನ್ ಮಾಡಿರೋದು. ಸೊ ತಮ್ಮದೆಲ್ಲರದು ಸಹಕಾರ ಬೇಕು. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಶರವಣ ಅಂತ. ನಾನು ಇಮಿಡಿಯೇಟ್ ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ಫ್ರಮ್ ರೋಟರಿ ಬ್ಯಾಂಗ್ಳೂರ್ ಸೆಂಟ್ರಲ್. ಸೊ ಆಮೇಲೆ ಹರೀಶರು ಚಾರಿಟಬಲ್ ಎಜುಕೇಷನಲ್ ಟ್ರಸ್ಟ್ಗೆ ನಾನು ಚೇರ್ಮನ್ ಕೂಡ. ನಾನು ಇದು 2ನೇ ವರ್ಷ KGF ರಿಟೈರ್ಡ್ ಪೊಲೀಸ್ ಚಿಲ್ಡ್ರನ್ಸ್ ಚಾರಿಟಬಲ್ ಟ್ರಸ್ಟ್ಗೆ ಇನಾಗ್ರೇಷನ್ ಸೆರೆಮನಿಗೆ ನಾನು ಇಲ್ಲಿ ಬಂದಿದ್ದೀನಿ. ಓಕೆ, ಇಲ್ಲಿ ಇವರು ಸಾಕಾರ ಒಳ್ಳೆ ಕಾರ್ಯಗಳನ್ನ ಮಾಡಬೇಕಂತ ಯೋಜನೆಯಲ್ಲಿ ಈ ಒಂದು ಟ್ರಸ್ಟನ್ನು ಶುರು ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ರೋಟ್ರಿ ಕಡೆಯಿಂದ ಇವರಿಗೆ ಸಾಕಷ್ಟು ಸಪೋರ್ಟನ್ನು ನಾವು ಕೊಡ್ತೀವಿ. ಸೊ ಥ್ಯಾಂಕ್ ಯು. DR ಪೊಲೀಸ್ ಕ್ವಾರ್ಟರ್ಸಲ್ಲಿ ಹುಟ್ಟು ಬೆಳೆದಂಥ ಮಗ. ನಮ್ಮ ತಂದೆ ಮತ್ತು ಎಲ್ಲರೂ DR ಪೊಲೀಸ್ ಕ್ವಾರ್ಟರ್ಸಲ್ಲಿದ್ದರು. ನಾವು DR ಕ್ವಾರ್ಟರ್ಸಲ್ಲೇ ಬೆಳೆದಿದ್ವಿ. ಇದು DR ಕ್ವಾರ್ಟರ್ಸಲ್ಲಿ ಇರುವ ಮಕ್ಕಳು ಇವರೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಒಂದು ಟ್ರಸ್ಟ್ ಅಂತ ಮಾಡಿದ್ವಿ. ಈ ಟ್ರಸ್ಟಲ್ಲಿ ಎಲ್ಲ ನಿವೃತ್ತಿ ಆಗಿರೋ ಮಕ್ಕಳು ಅವರು ಎಲ್ಲ ಸೇರಿ ಮಾಡಿದ್ವಿ. ಇದಕ್ಕೆ ಸಹಕಾರ ನಮಗೆ ಲಯನ್ಸ್ ಕ್ಲಬ್ಬಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅರುಣ್ ಮತ್ತು ಶರಣ್ ಇಬ್ಬರು ಬಂದಿದ್ದಾರೆ. ಅವರಿಂದ ನಮಗೆ ಸಹಕಾರ ತುಂಬ ಸಿಗ್ತಾಯಿದೆ. ಇವ್ರ ಕಡೆಯಿಂದ ಇನ್ನೂ ಮತ್ತೆ ನಮಗೆ ಹೆಚ್ಚಿಗೆ ಸಹಕಾರ ಬೇಕು. ಮತ್ತು ನಾವು ಈ ಥರ ಮಾಡೋದಕ್ಕೆ ನಮಗೆ ಅವ್ರ ಸಹಕಾರ ಇದ್ದರೆ ಒಳ್ಳೆಯದಾಗತ್ತೆ ಅಂತ ನನ್ನ ಆಸೆ. ಇಮಿಡಿಯೇಟ್ ಪಾಸ್ ಅಸಿಸ್ಟೆಂಟ್ ಈ ವರ್ಷ ಸ್ಕಾಲರ್ಶಿಪ್ಪಿಂದ ಕೆಳಗೆ ಫಾರ್ ಸ್ಪೋರ್ಟ್ಸ್ ಬ್ರೇಕ್ನಿಂದ ಅದು ಇಂಟರ್ನ್ಯಾಷನಲ್ ಫೆಡರೇಶಿಪ್ ರೋಟೇರಿಯನ್ಸ್ ಚೇರ್ಮನ್ ಆಗಿದ್ದೀನಿ. ಸೊ ಕ್ರಿಕೆಟ್ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಸ್ನ ನಾವು ಸಿಕ್ಕಾಪಟ್ಟೆ ನಡೆಸ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಚೇರ್ಮನ್ ಆಗಿದ್ದೀನಿ. ಬ್ರಿಂಗ್ ಗ್ರೀಟಿಂಗ್ಸ್ ಫ್ರಮ್ ಹರೀಶ್ ಚೆರು ಚಾರಿಟಬಲ್ ಟ್ರಸ್ಟಿಂದ ಹೇಮಲತಾ ಅವರಿಂದ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಎಸ್, ಸಾಕಷ್ಟು ಶ್ರಮಪಟ್ಟು ನಮ್ಮ ರಮೇಶ್ ಸರ್ ಪ್ರೆಸಿಡೆಂಟ್ ಆಗಿ ಈ ನಮ್ಮ DAR KGF ರಿಟೈರ್ಡ್ ಪೊಲೀಸ್ ಚಿಲ್ಡ್ರನ್ಸ್ ಚಾರಿಟಬಲ್ ಟ್ರಸ್ಟ್ನ ಕಟ್ಟಿದ್ದಾರೆ. ಅವರ ಜೊತೆ ಟ್ರಸ್ಟ್ ಮೆಂಬರ್ಸ್ ಆ್ಯಂಡ್ ಸಾಕಷ್ಟು ನೀವು ಟ್ರಸ್ಟಿ ಮೆಂಬರ್ಸನ್ನು ಅವ್ರಿಗೆ ಬೆಂಬಲ ಕೊಟ್ಟು ಇದನ್ನು ಸಾಕಷ್ಟು ಮುಂದೆ ತಗೊಂಡೋಗಿ ಎಸ್ ತುಂಬ ಸಾಕಷ್ಟು ಕಾರ್ಯಕ್ರಮ ನೀವು ಮಾಡ್ಬೋದು. ರೋಟರಿ ಕ್ಲಬ್ ನಿಮ್ಮ ಜೊತೆಗೆ ಯಾವಾಗಲೂ ಇದೆ. ಓಕೆ, KGF ಅಲ್ಲೇ ನಮ್ಮದು 5 ಕ್ಲಬ್ ಇದೆ, ರೋಟರಿ ಕ್ಲಬ್. ಸೊ ನೀವು ಯಾವತ್ತು ಏನೇ ಪ್ರೋಗ್ರಾಮ್ ಮಾಡಾಗಿದ್ರು ದಯವಿಟ್ಟು ನಮ್ಮನ್ನು ಕರೀರಿ. ನಾವು ಬಂದು ನಿಮ್ಗೆಲ್ಲ ಥರ ಕಾರ್ಯಕ್ರಮ ಏನು ಮಾಡ್ಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಸಣ್ಣ ಸಣ್ಣ ಕಾರ್ಯಕ್ರಮದಿಂದ ಶುರು ಮಾಡಿ ಬ್ಲಡ್ ಕಲೆಕ್ಷನ್ ಆಗಿರ್ಬೋದು, ಇಲ್ಲಾಂದ್ರೆ ನಮ್ಮ ರೋಟರಿ ಕ್ಲಬ್ಬಿಂದ ಡಯಾಲಿಸಿಸ್ ಸೆಂಟರ್ ಇದೆ. ಸೊ ಪ್ರತಿ ಒಂದು ಪೇಷಂಟ್ಗೆ ಯಾರು ದುಡ್ಡು ಕೊಡೋಕೆ ಆಗ್ತಾ ಅವ್ರಿಗೆ ಮಿನಿಮಮ್ 200 rupeesಗೆ ನಾವು ಒಂದು ದಿವಸ ಡಯಾಲಿಸಿಸ್ನ ಮಾಡಿಕೊಡ್ತಾ ಇದ್ದೀವಿ. ಆ ಥರದ್ದು ಡಯಾಲಿಸಿಸ್ ಸೆಂಟರ್ 3 ಬೆಂಗಳೂರಲ್ಲಿದೆ. ಸೊ ಆದಷ್ಟು ಬೇಗ ರೂರಲ್ ಸೈಡನ್ನು ನಾವು ಇದು ಮಾಡ್ತೀವಿ. ಆ್ಯಂಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್, ಬ್ಲಡ್ ಡೊನೇಷನ್ ಸೆಂಟರ್ ನಮ್ಮ ಹತ್ರ 5 ಸೆಂಟರ್ಸ್ ಇದೆ ಬೆಂಗಳೂರಲ್ಲಿ. ಪ್ಲಸ್ ಕ್ಯಾತ್ ಲ್ಯಾಬ್ ಕಾರ್ಡಿಯಾಕ್ ಸರ್ಜರೀಸ್ಗೆ. ಅದಕ್ಕಂತಾನೆ ನಾವು BGS ಅವ್ರಿಗೆ ಆಲ್ಮೋಸ್ಟ್ 7.5 ಕೋಟಿ ಖರ್ಚು ಮಾಡಿ ಅವ್ರಿಗೆ ಕ್ಯಾತ್ ಲ್ಯಾಬನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅದು ಅಲ್ಲದೆ ಈ ರೂರಲ್ ಕ್ಲಬ್ಸಲ್ಲಿ ಸಾಕಷ್ಟು ಈ ಕೋಲಾರ ಡಿಸ್ಟಿಕ್ಸಲ್ಲಿ ಹತ್ರ 20,000 ಹಸುಗಳನ್ನ ದಾನ ಮಾಡಿದ್ದೀವಿ. ಯಾರಿಗೆ ಅಂದರೆ ಸೊ ಗಂಡ ಇಲ್ದಿರೋ ತಿಳ್ಕೊಂಡಿರೋ ಹೆಂಗಸರಿಗೆ, ಅವ್ರಿಗೆ ಚಿಕ್ಕ ಮಕ್ಕಳಿರೋದ್ರಿಂದ ಅವ್ರಿಗೆ ನಾವು ಇದನ್ನ ಕೊಟ್ಟಿದ್ದೀವಿ. ಅದು ಹೆಂಗೆ ಅಂದರೆ ಅದು ಸಸ್ಟೈನಬಲ್ ಪ್ರಾಜೆಕ್ಟ್. ಒಂದು ಸಲ ಅವ್ರಿಗೆ ನಾವು ಹಸು ಕೊಟ್ಟರೆ KMF ಅವರು ಅದನ್ನು ಟೇಕ್ ಕೇರ್ ಮಾಡಬೇಕಾದ್ರೆ, ಬಿಕಾಸ್ ಅವರು ದುಡ್ಡು ಕೊಡ್ತಾರಾ ಇಲ್ವಾ, ಮಾರ್ಬಿಡ್ತಾರಾ ಇಲ್ವಾ ಅನ್ನೋದನ್ನ KGF ಅವರನ್ನ ನೋಡ್ಕೊಡ್ತಾರೆ. ಸೊ ಈ ಥರದ್ದು ನಾವು ಹತ್ರ ಇವತ್ತಿನ ದಿವಸವರೆಗೂ 1.5 ಲಕ್ಷ ಹಸುಗಳನ್ನ ಡೊನೇಟ್ ಮಾಡಿದ್ದೀವಿ ಅಕ್ರಾಸ್ ಈ ಬೆಲ್ಟಲ್ಲಿ. ಸೊ ಈ ಥರದ್ದು ಸಾಕಷ್ಟು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ವಿ. ನಿಮಗೆ ಯಾವುದೇ ಥರದ್ದು ಏನೇ ಐಡಿಯಾಸ್ ಬೇಕಂದ್ರೆ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮಗೆ ಸಪೋರ್ಟ್
ಸಪೋರ್ಟ್ ಮಾಡ್ತೀವಿ, ನೀವು ಆ ಕಾರ್ಯಕ್ರಮನ ಮುಂದೆ ತಗೊಂಡೋಗಿ. ಸೊ ಇದನ್ನು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಸೊ ಯಾವುದೇ ಥರದ್ದು ಏನೇ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಫಸ್ಟ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಸೆಕ್ರೆಟರಿ ಶಶಿಕುಮಾರ್ ಅವರಿಗೆ. ಬಿಕಾಸ್ ಶಶಿಕುಮಾರ್ ಇಸ್ ನನ್ನ ಫ್ರೆಂಡ್, ನನ್ನ ಬ್ರದರ್. ಓಕೆ, ಅವರಿಂದನೇ ನಾನು ಇಲ್ಲಿ ಬಂದಿರೋದು. ಸೊ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ರಮೇಶ್ ಸರ್ಗೆ. ಸೊ ಈ ಕ್ಲಬ್ನ ಇನ್ನು ಸಾಕಷ್ಟು ಮುಂದೆ ತಗೊಂಡೋಗಿ. ಆ್ಯಂಡ್ ಈ ಎಷ್ಟೊಂದು ಸಾಕಷ್ಟು ಕ್ಲಬ್ಸ್ಗಳಿಗೆ ನಾನು ಹೋಗಿದ್ದೀನಿ. ಈ ಕ್ಲಬ್ಗೆ ಬಂದಾಗ ಮಾತ್ರ ನನಗೊಂದು ಒಳ್ಳೆ ಖುಷಿ ಕೊಡುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸ್ ಅವ್ರ ತಂದೆ ಅವ್ರ ಮಕ್ಕಳು ಈ ಚಾರಿಟಬಲ್ ಟ್ರಸ್ಟನ್ನ ಶುರು ಮಾಡಿದ್ದೀರಲ್ಲ, ನಾನು ಕೇಳ್ಕೊಂಡು ಬರ್ತಿದ್ದೆ ಶಶಿನ ಈ ಥರದ್ದು ಎಲ್ಲರೂ ಮಾಡಿದಾರೆ ಅಂತ, ಎಲ್ಲೂ ಇಲ್ಲ. ಸೊ ಅದಕ್ಕೆ ನಿಮ್ಗೆಲ್ರಿಗೂ ಆ್ಯಡ್ಸ್. ಸೊ ಈ ಕ್ಲಬ್ ದೊಡ್ಡದಾಗಿ ಬೆಳೀಲಿ ಅಂತ ನಾನು ನಿಮ್ಗೆ ಆಶಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಆನಂದಣ್ಣ ಎಲ್ಲರೂ ಇನ್ನೂ ಮುಂದೆ ಮಾರ್ಕೆಟ್ ಅಲ್ಲಿ ಇದ್ದಾರೆ, ನಮ್ಮನ್ನು ಕರೀತಾರೆ, ಎಲ್ಲಿದ್ದಾರೆ ಬಂದ್ರಪ್ಪ ಅಂತ. ಬೆಳಗ್ಗೆ ಅಷ್ಟು ಅವ್ರಿಗೆ ಒಂದು ಇಂಟ್ರೆಸ್ಟ್ ಇದೆ. ಅವ್ರಿಗೆ ಡಬಲ್ ಕೊಡಬೇಕು ನೀವು ಮ್ಯಾಚ್. To stay before you all here, we have nice guests to help us in future. Sir, we have to support with Nagpur people especially. It is my ambition. It's my ಯಾವ ಥರ ನೀವು ತಗೊಳ್ತಿರೋದು ಗೊತ್ತಿಲ್ಲ. ಈ ಟ್ರಸ್ಟ್ ಅನ್ನೋದು ಒಂದು ಉದ್ದೇಶಪೂರ್ವವಾಗಿ ಇರ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಇಟ್ ಶುಡ್ ಬಿ ವೆರಿ ಕ್ಲಿಯರ್ಲಿ ಅನಲೈಸ್ಡ್ ಅಂಡ್ ವೆರಿ ಪರ್ಟಿಕ್ಯುಲರ್, ವೆರಿ ಕ್ಲಿಯರ್ಲಿ ಅನಲೈಸ್. ಯಾರಿಗೆ ತುಂಬ ಇದು ಹೋಗಿ ಅನಗಲಾಗಲಿ, ಒಂದು ಹೆಲ್ತ್ ಇಶ್ಯೂ ಆಗಲಿ ಅವ್ರಿಗೆ ಸೇರಬೇಕು, ಅದು ತುಂಬ ಇಂಪಾರ್ಟೆಂಟ್. ಕ್ಲಿಯರಾಗಿ ಎಲ್ಲರಿಗೂ ಗೊತ್ತಿದೆ ಪ್ರಾಬ್ಲಮ್ಸ್ ಏನಿದೆ ಅಂತ. ಓದಿದ್ದೀವಿ, ಒಳ್ಳೆ ಸ್ಥಾನದಲ್ಲಿದ್ದೀವಿ, ಒಳ್ಳೆ ಸ್ಥಾನದಲ್ಲಿ ಎಲ್ಲರೂ ಇದ್ದೀವಿ. ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರ್ಬೋದು. ಅದು ಸ್ವಲ್ಪ ನೀಟಾಗಿ ಯೋಚನೆ ಮಾಡಿ ಅವ್ರಿಗೆ ಅನಲೈಸ್ ಮಾಡಿ ಕೊಡಬೇಕು, ಅವ್ರಿಗೆ ಸೇರ್ಬೇಕು ಅನ್ನೋದು ನನ್ನ ಈ ಒಂದು ಉದ್ದೇಶವಾಗಿ ಇಲ್ಲಿ ಬಂದು ನಾನು ಮಾತಾಡಲಿಕ್ಕೆ ಇಷ್ಟಪಟ್ಟೆ. ಬಟ್ ಮೋರೋವರ್ ಸರ್, ನಿಮಗೆ DR ಮಕ್ಕಳು ಮಾತಾಡಿದಾಗ ನಿಮಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗ್ತದೆ. ಏನು ಯಾವಾಗಲೂ DR ಮಕ್ಕಳು ಅಂತ ಸರ್, ನಾವು ಬೆಳೆದಿರೋದು ಹಿಂಗೆ ಸರ್. ಬೇರೆ ಎಲ್ಲಿನೋ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇದ್ರೆ ದೂರ ದೂರ ಮನೆಗಳು ಎಲ್ಲೆಲ್ಲ ಇರ್ತಾರೆ ಸರ್. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇರೋರು ಸರ್ ಕಷ್ಟ. ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರು, ಒಳ್ಳೆ ಅವ್ರವ್ರ ಮನೆಯಲ್ಲಿ ದುಡ್ಡು ಎಲ್ಲ ಇದ್ರು ಸರ್, ತುಂಬ ಕಷ್ಟದಲ್ಲಿ ಬೆಳೆದಿರೋದು ಸರ್ ನಾವು. ಅಂದರೆ ಅದು ಹೇಳೋಕ್ಕಾಗಲ್ಲ. ಅಷ್ಟು ರಿಲೇಷನ್ಶಿಪ್ಪಲ್ಲಿ ಎಜುಕೇಷನ್ ಆಗಲಿ ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು, ನಾಗೋಜ ಆಗಲಿ ರಾಮಚಂದ್ರ ಆಗಲಿ ಅವ್ರು ಮಾತಾಡಿದ್ದು ನಮ್ಮಲ್ಲಿ ನೋ ಕ್ಯಾಸ್ಟ್, ನೋ ಕ್ರೀಡ್, ನೋ ರಿಲಿಜಿಯನ್. ಇದು ಸತ್ಯ, ಇದು ಸತ್ಯ ಸರ್. ಇದು ಎಲ್ಲರೂ ಏನು ಪ್ರಾಬ್ಲಮ್ ಅಂತ ಅದು ಬೇಕಾಗಿಲ್ಲ. ನಮ್ಗೆ ಅನ್ವರ್ನ ಬೇಕು, ನಮಗೆ ಕ್ರಿಶ್ಚಿಯನ್ ಪೀಪಲ್ ಬೇಕು, ನಮಗೆ ಹಿಂದೂ ಪೀಪಲ್ ಬೇಕು. ನಮ್ಮ ಯಾವುದು ಲ್ಯಾಂಗ್ವೇಜ್ ಅನ್ನೋದು ಮುಖ್ಯ ಅಲ್ಲ. ಯಾವ ಥರ ನಮ್ಮ ಮನಸ್ಸಿದೆ ಅನ್ನೋದು ಮುಖ್ಯ, ಯಾರಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಮುಖ್ಯ. ಯಾವ ಥರ ನಮ್ಮ ಸರ್ ಬಂದರು, ಅನ್ನ ಬಂದ್ರ ಮೇಲೆ ಅವ್ರು ಖುಷಿ ಪಟ್ಟರು, ಸಂತೋಷ DR ಅಂದರು. ಪಾಪ ಅವ್ರು ಅದ್ಭುತವಾಗಿ ನಾನೇ ಕೈ ಮೇಲೆ ಹತ್ಕೊಂಡು ಬಂದೆ. ಅವ್ರ ಖುಷಿ ಆ್ಯಕ್ಚುಲಿ ನಮ್ಮ ಸಕ್ಸಸ್. ಅವ್ರ ಖುಷಿ ಆಯ್ತಲ್ಲ, ಅದು ನಮ್ಮ ಒಂದು ಈ ಪ್ರೋಗ್ರಾಮ್ಗೆ ಒಂದು ವ್ಯಾಲ್ಯೂ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇನ್ಮೇಲೆ ಎಲ್ಲರೂ ಒಂದಾಗಿ ಸೇರಿ ಒಳ್ಳೆ ಪ್ಲಾನ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗೋ ಥರ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ನಮ್ಮ ಈ ಹಿಂದೆ ನಮ್ಮ DR ವಾಸ ಇದ್ದು ಈಗ ನಿವೃತ್ತಿಯಾಗಿ ಇಂಥ ಒಂದು ಸಂಘವನ್ನು ಮಾಡಿಕೊಂಡು ಇವತ್ತು ನನಗೆ ನೋಡಿ ಆನಂದ ಭಾಷೆ ಬಂತು. ಕರ್ನಾಟಕ ಸ್ಟೇಟಲ್ಲಿ ಏನಾದರೂ ರಿಟೈರ್ಡ್ ಪೊಲೀಸರು ಒಂದು ಸಂಘ ಮಾಡಿಕೊಂಡು ಈ ಒಂದು ರೀತಿಯಲ್ಲಿ ಬೆಳೆದಿದ್ದಾರೆ ಅಂದ್ರೆ ಕರ್ನಾಟಕ ಸ್ಟೇಟಲ್ಲಿ ಇದೇ ಮೊದಲವಾಗಿ ಇಂಥ ಒಂದು ಕಾರ್ಯಕ್ರಮ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲರೂ ಇವತ್ತು ಆನಂದ ಭಾಷೆ ಬಂದಿದೆ. ಈ ತರ ನೋಡಿ ನಮ್ಗೆ ಹಳೆ ನೆನಪು ಬಂತು. ನಾವು ನಮಗೂ ಕೂಡ ಒಂದು ಈ ತರ ಸೇರ್ಬೇಕು. ಈ ತರ ನಮ್ಮ ಹತ್ರ ದುಡ್ಡಿರ್ತದೆ, ಎಷ್ಟೋ ಬಂದು ಹೋಗಿರ್ತದೆ. ಆದ್ರೆ ಈ ತರ ಒಂದು ಸೇರೋದಿದೆಯಲ್ಲ, ಇವತ್ತು ಯಾರ್ಯಾರೋ ಸುಮಾರು ವರ್ಷಗಳಾಗಿರ್ತದೆ ನಿಮ್ಮನ್ನು ಒಬ್ಬರೊಬ್ಬರು ನೋಡಿ ಇವತ್ತು ಎಲ್ಲರೂ ಸೇರಿದ್ದೀರಾ. ಈ ಒಂದು ಸಂತೋಷಕ್ಕೆ ಎಷ್ಟು ಕೋಟಿ ಕೊಟ್ಟರು ಕೂಡ ಸಾಲದು. ಇದು ಮುಂದುವರಲಿ. ಇಂಥ ಸಂಘದಿಂದ ಇನ್ನೂ ಹಲವಾರು ಉತ್ತಮ ಕಾರ್ಯಗಳಲ್ಲಿ ಬೇರೆಯವರಿಗೆ ಸಹಾಯ ಆಗಲಿ, ಅನ್ನದಾನ, ರಕ್ತದಾನ ಅಂತ ಇಂಥ ಶಿಬಿರಗಳನ್ನು ಮಾಡಲಿ. ಈ ಸಂಘದಿಂದ ಇನ್ನೂ ಅನೇಕ ಆಗಲಿ. ನಾವು ಇಂಥ ಮುಂದೆ ಈ ಸಂಘದ ಸೇರ್ಕೊಳ್ಳೋದು ಖಂಡಿತ ಸೇರ್ಕೊಳ್ತೀವಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಎಲ್ಲ ನಮ್ಮ ಅತಿಥಿಗಳು ಮಾತಾಡಿದ್ದಾರೆ, ನಾನು ಜಾಸ್ತಿ ಮಾತಾಡಲ್ಲ. ಫಸ್ಟ್ ಆಫ್ ಆಲ್ ಏನು ಅತಿಥಿಗಳು ನಮ್ಮ ಬ್ಯಾಂಗ್ಳೂರಿಂದ
ಅವ್ರನ್ನೆಲ್ಲ ಒಂದು ಸ್ವಾಗತನ ಮತ್ತೊಮ್ಮೆ ಇನ್ನೊಂದ್ಸರಿ ನನ್ನ ಕಡೆಯಿಂದ, ನಮ್ಮ DR ಟ್ರಸ್ಟ್ ಕಡೆಯಿಂದ, ನಮ್ಮ ವರ್ಷದವರು ಬಂದಿದ್ದಾರೆ, ತಮ್ಮ ಮಾರ್ಗದರ್ಶನ ಬೇಕು. ಅದೇ ತರ ನಮ್ಮ ಶರಣ ಅವರು ಬಂದಿದ್ದಾರೆ, ಅದೇ ತರ ಇನ್ನೊಬ್ಬರು ಬ್ರದರ್ ಬಂದಿದ್ದಾರೆ, ಅವರು ಪ್ಲೇಟ್ 3 ಜನ ನಮ್ಮ ಟ್ರಸ್ಟಿಗೆ ಇನ್ ಮುಂದೆ ಶಕ್ತಿಯನ್ನು ಕೊಟ್ಟು ಇನ್ನು ಈ KGFಗೆ ಹೆಂಗ್ ಬೆಳೆಸಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡಿ ಅವರು. ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ, ಇಡೀ ಎಷ್ಟು ಡಿಸ್ಟಿಕ್ ಅಲ್ಲಿ DR ಆರ್ಮ್ ರಿಸರ್ವ್ ಪೊಲೀಸ್ ಕ್ವಾರ್ಟರ್ಸ್ ಇದು ಹಿಸ್ಟ್ರಿಯಲ್ಲಿ ನಂಬರ್ 1 ಇದು ಪ್ರೋಗ್ರಾಮ್ ಮಾಡ್ತಾ ಇರೋದು. ಇದಕ್ಕೆ ಎಷ್ಟು ಹೇಳಿದ್ರು ಕಮ್ಮಿನೇ. ಮತ್ತೆ ಇನ್ನೊಂದು ನಮ್ಮ ಇವರು ರಾವ್ ಸಾಹೇಬರು ಬಂದಿದ್ದಾರೆ, ಅವರು ಬೆಳಿಗ್ಗೆ 5 ಗಂಟೆಯಿಂದ ಬರೀ ನಮ್ಗೆಲ್ಲ ನೋಡಕ್ಕೆ ಅಂದ್ಬಿಟ್ಟು ಅವರು ಕಾಯ್ತಿದಾರಂತೆ. ನಾವೆಲ್ಲ ಹೆಂಗಿದೀವಿ, ನಾವೆಲ್ಲ ಯಾವ ತರ ಇದೀವಿ ಅಂದ್ಬಿಟ್ಟು ನೋಡಕ್ ಬಂದವ್ರೆ. ಅವ್ರಿಗೊಂದು ದೊಡ್ಡ ಚಪ್ಪಲ ತಟ್ಟಿ. ಆಮೇಲೆ ನಮ್ಮ ಮೋದಿನ್ ಸಾಹೇಬ್ ಮಕ್ಕಳು ಅವ್ರು ನಮ್ಮ ಗ್ರೂಪ್ ಅಲ್ಲಿ ಇರಲಿಲ್ಲ, ಎಲ್ಲೋ ಒಂದು ಸೌಂಡ್ ಕೇಳ್ಕೊಂಡು ದಯವಿಟ್ಟು ನಮ್ಮ ಗ್ರೂಪ್ ಅಲ್ಲಿ ಸೇರಿಸ್ಕೊಳ್ಳಿ. ನಮ್ಮ DR ಟ್ರಸ್ಟ್ಗೆ ನಾವು ಏನ್ ಬೇಕಾದ್ರೂ ಮಾಡೋಣ, ದಯವಿಟ್ಟು ನಮಗೂ ಆ ಗ್ರೂಪ್ ಅಲ್ಲಿ ಸೇರಿಸ್ಕೊಂಡು ನಾವು ನೀವ್ ಏನ್ ಹೇಳ್ತೀರೋ ಅದಕ್ಕೆ ನಾವು ಇದು ಮಾಡ್ತೀವಿ ಹೇಳಿದ್ವಿ. ಮತ್ತೆ ನಮ್ಮ ಯಜ್ಪಾಲ್ ಅವರು ಇದು ಮರೆಯಲಾರದ ಒಂದು ಬಾಂಧವ್ಯ. ಇದು ನಮ್ಗೆಲ್ಲ ಇವಾಗ 60 ವರ್ಷ ಕ್ರಾಸ್ ಆಗಿದೆ. ನಮ್ಮನ್ನ ದೇವರು ಎಲ್ಲೇ ಇಟ್ಟಿದ್ರು ಕೆಲವು ವರ್ಷಗಳು ನಮಗೆ ಬುದ್ಧಿ ಬಂದು 8 ವರ್ಷ ಬುದ್ಧಿ ಬಂದ ಮೇಲೆ 25 ವರ್ಷವರೆಗೂ ನಾವು DR ಅಲ್ಲಿ ಇದ್ವಿ. ಆ ಒಂದು ಪ್ರತಿ ಕ್ಷಣ ಪ್ರತಿ ನಿಮಿಷ ಒಬ್ಬೊಬ್ಬರು ಮನೆ ಹತ್ರ ಹೋಗ್ತಾ ಇದ್ದಿದ್ದು, ಆ ಮನೆಯಲ್ಲಿ ಆಡ್ತಾ ಇದ್ದಿದ್ದು, ಹಬ್ಬ ಮಾಡುವಾಗ ಭೋಗಿ ಮಾಡ್ತಾ ಇದ್ವಿ, ಹೋಗ್ಬಿಟ್ಟು ಬರೋದು, ಇದೆಲ್ಲ ಅದು ಮರೆಯಲಿಕ್ಕೆ ಆಗೋದಿಲ್ಲ. ಜಸ್ಟ್ ನಾನು ನನ್ನ ಸ್ನೇಹಿತ ಪಾಂಡ್ಯ ಹತ್ರ ಮಾತಾಡುವಾಗ ಒಂದು ಮಾತುಕತೆ ಪಾಂಡ್ಯನಿಗೆ, ಇನ್ನೊಂದು ಜನ್ಮ ಇದೆಯೋ ಗೊತ್ತಿಲ್ಲ ನನಗೆ. ಯಾರು ಅದಕ್ಕೆ ಪ್ರೂಫ್ ಕೊಡೋರು ಯಾರು ಇಲ್ಲ, ಯಾವ ಜನ್ಮದಲ್ಲೂ ಹೇಳ್ತಲ್ಲ ಇನ್ನೊಂದು ಜನ್ಮ ಇದೆ ಅಂತ. ಬಟ್ ಇನ್ನೊಂದು ಜನ್ಮ ಅಂತ ಇದ್ರೆ ನಾವು ತಿರ್ಗಾ ಮತ್ತೆ ಅದೇ DR ಇದರಿಂದನೇ ನಮ್ಮ ಜೀವನ ಶುರು ಆಗಬೇಕಂತ ನಾನು ಆಸೆಪಡ್ತೀನಿ. ಯಾಕಂದ್ರೆ ಮನುಷ್ಯನಿಗೆ ಅವನು ವಿಕಾಸ ಹೊಂದ ಒಂದು ಲಾಂಚಿಂಗ್ ಪ್ಯಾಡ್ ಹೋಗ್ತಾನೆ. ಅವನು ಅಲ್ಲಿಂದ ಲಾಂಚ್ ಪ್ಯಾಡ್ ಇಂದ ಒಂದೇ ಸಲ ಜಂಪ್ ಆಗ್ತಾನೆ, ಇದನ್ನೆಲ್ಲ ಮರೆತು ಬಿಡ್ತಾನೆ. ಜೀವನದಲ್ಲ ಹಾಕಬಾರ್ದು. ಹಾಗಾಗಿ ನಾನು ಈ ನಮ್ಮ ಸಂಘದವರು ಒಂದು ಆರ್ಗನೈಸೇಷನ್ ಮಾಡಿದ್ದು ಸುಮಾರು ಸಲ ನನಗೆ ಅವಕಾಶಗಳು ಇತ್ತು, ನಾನು ಬರೋಕ್ಕಾಗಲಿಲ್ಲ. ಇವತ್ತು ಕಾರಣ ಇತ್ತು ನಾನು ಬರದಿರೋದಕ್ಕೆ. ಬಟ್ ಆದ್ರೂ ಎನಿಕಾಸ್ ನಾನು ಹೋಗಲೇಬೇಕು ಅನ್ನೋದು ಒಂದು ಹಠ ಮಾಡಿ ನಾನು ಬಂದ ಮೇಲೆ ನನಗೆ ನನ್ನೆಲ್ಲ ಬಾಲ್ಯದ ಸ್ನೇಹಿತರು, ಅಣ್ಣ ತಮ್ಮಂದರು, ನಮ್ಮ ಹಿರಿಯರು ಇವ್ರನ್ನೆಲ್ಲ ನೋಡಿ ನನಗೆ ಮನಸ್ಸಿಗೆ ತುಂಬ ಒಂದು ಖುಷಿಯಾಗಿದೆ. ಮುಂದೇನು ನಾವು ಇದೇ ರೀತಿ ನಮ್ಮ ಸಂಘವನ್ನು ಬೆಳೆಸ್ಕೊಂಡು ಹೋಗಬೇಕು. ನಮ್ಮ ಕುಟುಂಬಗಳಲ್ಲಿ ಯಾರೇ ಒಂದು ಮಕ್ಕಳು ಒಳ್ಳೆ ಎಜುಕೇಷನಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ತಗೊಂಡ್ರೆ ನಮ್ಮ ಟ್ರಸ್ಟಿಂದ ಆ ಮಕ್ಕಳಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಉತ್ತೇಜನ ಕೊಡುವ ಉದ್ದೇಶದಿಂದ ಒಂದು ಸಣ್ಣ ಈ ರೀತಿ ಸಮಾರಂಭಗಳನ್ನು ಮಾಡಿ ಅವ್ರಿಗೆ ಒಂದು ಸಹಕಾರ ಕೊಡಬೇಕು. ನಮ್ಮ ಅಣ್ಣ ತಮ್ಮನ ಕುಟುಂಬದಲ್ಲಿ ಯಾರು ನಮ್ಗೆ ಆತ್ಮೀಯರು, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಕಾರಣಾಂತರದಿಂದ ಪುತ್ರರಾದರೆ ಅಂಥವರಿಗೆ ನಮ್ಮ ಒಂದು ಸಣ್ಣ ಫೈನಾನ್ಷಿಯಲ್ ಹೆಲ್ಪ್ ಮಾಡೋದು, ಇಂಥದನ್ನೆಲ್ಲ ನಾವು ಅದು ರೂಢಿ ಮಾಡ್ಕೊಬಿಟ್ಟು ಎಲ್ಲರೂ ಒಂದೇ ಸ್ಟೇಜಲ್ಲಿ ಒಂದೇ ಇದರಲ್ಲಿ ಇರೋದಿಲ್ಲ. ಯಾರ್ಯಾರು ಅವರ ಕೈ ಸಹಾಯವನ್ನು ಈ ಟ್ರಸ್ಟ್ ಮೂಲಕ ನಾವು ಕೊಟ್ಟು ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಇದರ ಜೊತೆಗೆ ನಾನು ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ, ಈ ಟ್ರಸ್ಟ್ಗೆ ಕಾರಣಕರ್ತರು ನನ್ನ ಆತ್ಮೀಯ ಸ್ನೇಹಿತ ರಮೇಶ್. ಅದಕ್ಕೆ ಇನ್ನೂ ಜೋರಾಗಿ ಚಪ್ಪಾಳೆಯಿಂದ ಅದನ್ನು ಸ್ವಾಗತಿಸಲಿಕ್ಕೆ ಕೊಡ್ತೇನೆ ನಾನು. ದೇವರು ಅವರಿಗೆ ಇನ್ನೂ ಆರೋಗ್ಯ ಕೊಟ್ಟು ಈ
ಸಂಘವನ್ನು ಇನ್ನೂ ಮುಂದೆ ಬೆಳೆಸಲಿ. ಅವ್ರ ಜೊತೆ ನಾವು ಜೊತೆಯಾಗಿದ್ದು ಈ ಸಂಘವನ್ನು ಮುಂದೆ ತಗೊಂಡೋಗೋಣ. ದೇವರು ಈ ವರ್ಷದಲ್ಲಿ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಆರೋಗ್ಯ ಆಯುಷು ಕೊಡಲೆಂದು ಆ ದೇವರಲ್ಲಿ ಬೇಡ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಚಿನ್ನದ ನಾಡು ಕೆಜಿಎಫ್ನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, ಕೆಜಿಎಫ್. ಸಂಪರ್ಕಿಸಿ 8862299700. Spictex, do the cha-cha-cha, Spictex, and go bananas. Ooh. Hey girl, when you got it, just let your hair down and move like there's no one but you that's around. Spictex, when you're on the move, Spictex, when you feel the groove, Spictex, do the cha-cha-cha, Spictex, and go bananas. Spictex, kids and ladies wear, always with you. Spictex, when you're on the move, Spictex.